ಗಡಿಯಿಂದ F-16 ಖಾಲಿ, ಅಮೆರಿಕನ್ ಹುಲಿ ಜಾಗಕ್ಕೆ ಚೈನೀಸ್ ಡ್ರ್ಯಾಗನ್, ಭಾರತದ ನಡೆಗೆ ಬೆಚ್ಚಿದ ಪಾಕಿಸ್ತಾನ. ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಪಾಕಿಸ್ತಾನ ತನ್ನ F-16 ವಿಮಾನಗಳನ್ನ ಬಾರ್ಡರ್ ನಿಂದ ಖಾಲಿ ಮಾಡಿ ದೂರದ ಗ್ವಾದರ್ ಬಂದರಿನಲ್ಲಿ ನಿಯೋಜನೆ ಮಾಡಿರೋ ರಿಪೋರ್ಟ್ಸ್ ಬರ್ತಾ ಇವೆ. ಭಾರತದ ವಿರುದ್ಧ ನಮ್ಮ ಬ್ರಹ್ಮಾಸ್ತ್ರನ F-16 ಯುದ್ಧ ಶುರುವಾದರೆ ಮೊದಲು ಎತ್ತೋದೇ ದೊಡ್ಡಣ್ಣ ಕೊಟ್ಟಿರೋ, ಅಮೆರಿಕ ಪುಕ್ಸಟೆ ಕೊಟ್ಟಿರೋ ಈ F-16 ಫಾಲ್ಕನ್ಗಳನ್ನ, ಇವುಗಳ ವಿರುದ್ಧ ಫೈಟ್ ಮಾಡೋ ಫೈಟರ್ ಜೆಟ್ಸ್ ಭಾರತದಲ್ಲಿ ಇಲ್ವೇ ಇಲ್ಲ ಅಂತ ಕುಣಿತಾ ಇದ್ದ ಪಾಕಿಸ್ತಾನ ಇದ್ದಕ್ಕಿದ್ದ ಹಂಗೆ ಬುಡ ಸುಟ್ಟ ಬೆಕ್ಕಿನಂತೆ ಅದನ್ನ ವಾಪಸ್ ತಗೊಂಡೋಗಿ, ಗಡಿಯಿಂದ ವಾಪಸ್ ತಗೊಂಡೋಗಿ ದೂರದ ಗ್ವಾದರ್ನಲ್ಲಿಟ್ಟು ಅವುಗಳ ಜಾಗಕ್ಕೆ ಚೈನಾ ಮೇಡ್ JF-17 ಥಂಡರ್ಗಳನ್ನ ತಂದು ನಿಲ್ಲಿಸಿದೆ. ಜಗತ್ತಿನ ಪವರ್ಫುಲ್ ಫೈಟರ್ ಜೆಟ್ಗಳನ್ನೇ ಹಲ್ಲು ಕಿತ್ತ ಹಾವಿನ ರೀತಿ ಟ್ರೀಟ್ ಮಾಡ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಈ F-16 ವೀಕಾ ಅಥವಾ ಭಾರತದ ವಿರುದ್ಧ ಇವುಗಳನ್ನ ಬಳಸೋಕೆ ಬರೋದಿಲ್ವಾ ಅವರು? ಅಮೆರಿಕ ಅವುಗಳನ್ನ ಬಳಕೆ ಮಾಡೋಕೆ ಏನೇನು ಕಂಡೀಷನ್ ಹಾಕಿದೆ ಪಾಕಿಸ್ತಾನಕ್ಕೆ? ಈ F-16, JF-17, J-10ಗಳಿಗೆ ಭಾರತದ ಕೌಂಟರ್ ಏನು? ರಫಾಯಲ್, ಸುಖೋಯ್ ಇಟ್ಕೊಂಡೆ ಇವುಗಳನ್ನ ಆಟ ಆಡಿಸ್ಬೋದಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. F-16ಗಳು ಗಡಿಯಿಂದ ಖಾಲಿ. ಸ್ನೇಹಿತರೆ, ಭಾರತದ ಒಂದೇ ಒಂದು ನಡೆಯಿಂದ ಪಾಕ್ ವಾಯುಸೇನೆ ತಬ್ಬಿಬ್ಬಾಗಿದೆ. ಭಾರತ ಗಡಿಯಲ್ಲಿ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಯೋಜನೆ ಮಾಡ್ತು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದ ಹಾಗೆ ಪಾಕ್ ತನ್ನ F-16 ಫ್ಲೀಟ್ಗಳ ಪೈಕಿ ಅರ್ಧಕ್ಕಿಂತಲೂ ಹೆಚ್ಚನ್ನ ಬಾರ್ಡರ್ ನಿಂದ ಎತ್ಕೊಂಡು ಹೋಗಿ ದೂರದ ಗ್ವಾದರ್ ಬಂದರಿನಲ್ಲಿ ಇಟ್ಟಿರೋ ರಿಪೋರ್ಟ್ಸ್ ಬರ್ತಾ ಇವೆ. ಆ ಗ್ವಾದರ್ ಹತ್ರ ಪಾಜ್ಮಿ ಏರ್ಫೀಲ್ಡ್ ಅಂತ ಒಂದು ಏರ್ಫೀಲ್ಡ್ ಇದೆ, ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಸಲಿಗೆ F-16ಗಳು ಫೈಟರ್ ಜೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ದೇಶ ಇವುಗಳನ್ನ ಇಟ್ಕೊಂಡಿರ್ತಾರೋ ಆ ದೇಶಗಳ ಸ್ಟ್ರಾಟಜಿಕ್ ಅಸೆಟ್, ಇವುಗಳನ್ನ ಆ ದೇಶದ ಆಸ್ತಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಮೆರಿಕ ಹಾಗೂ ಇಸ್ರೇಲ್ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮಿಲಿಟರಿ ಆಪರೇಷನ್ ಮಾಡಬೇಕಾದ್ರೂ ಕೂಡ F-16ಗಳನ್ನ ಹೆಚ್ಚಾಗಿ ಬಳಸೋದು. 80ರ ದಶಕದ ಸೋವಿಯತ್ ಅಫ್ಘಾನ್ ಯುದ್ಧ, ಇಸ್ರೇಲ್ ಸಿರಿಯಾ ಸಂಘರ್ಷ, ಕಾರ್ಗಿಲ್ ಯುದ್ಧ, ಅಷ್ಟೇ ಯಾಕೆ ಪ್ರಸ್ತುತ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲೂ ಕೂಡ F-16 ಬಳಕೆಯಾಗಿವೆ ಅಥವಾ ಆಗ್ತಾ ಇದೆ. ಅಂತ ಸ್ಟ್ರಾಟಜಿಕ್ ಅಸೆಟ್ಗಳನ್ನ ಭಾರತದ ವಿರುದ್ಧ ಬಳಸೋಕೆ ಪಾಕಿಸ್ತಾನ ಈ ಸಲ ಮೀನಾಮೇಷ ಎಣಿಸ್ತಾ ಇದೆಯಾ? ಲಾಸ್ಟ್ ಟೈಮ್ ಯೂಸ್ ಮಾಡಿದ್ರು. ಲಾಸ್ಟ್ ಟೈಮ್ ಬಾಲಕೋಟ್ ಏರ್ ಸ್ಟ್ರೈಕ್ ಬಳಿಕ ಅವ್ರು ನಮ್ಮ ಮೇಲೆ ಮರುದಿನವೇ ಪ್ರತಿದಾಳಿ ಮಾಡ್ತೀವಿ ಅಂತ ಬಂದಿದ್ರಲ್ಲ, ಆಗ F-16 ಯೂಸ್ ಮಾಡಿದ್ರು. ಈ ಸಲ ಏನಾಯ್ತು? ಅದಕ್ಕೆ ಮುಖ್ಯ ಕಾರಣ ಆಗಲೇ ಹೇಳಿದ ಹಾಗೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್. ಇವುಗಳು ಅಮೆರಿಕನ್ ಫೈಟರ್ ಜೆಟ್ಗಳ ಪಾಲಿಗೆ ಸಿಂಹ ಸ್ವಪ್ನ. F-16ಗಳು ಬಾರ್ಡರ್ ನಲ್ಲೇ ಇದ್ರೆ S-400ನ ವ್ಯಾಪ್ತಿಗೆ ಬಂದ್ಬಿಡ್ತವೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಸುತ್ತ 400 ಕಿಲೋಮೀಟರ್ ಅಂತರದಲ್ಲಿ F-16 ಹಾರಾಡಿದ್ರೆ ರೆಡಾರ್ ಕಣ್ತಪ್ಪಿಸಿ ಹಾರಕ್ಕಾಗಲ್ಲ, ಹೊಡೆದು ಹಾಕಿಬಿಡುತ್ತೆ. ಇವುಗಳ ಇಂಚಿಂಚು ಮೂವ್ಮೆಂಟ್ ಅನ್ನ ಭಾರತ ಮಾನಿಟರ್ ಮಾಡಬಹುದು. ಇದೇ ಕಾರಣಕ್ಕೆ, ಅಂದ್ರೆ S-400 ರೇಂಜ್ ನಿಂದ ದೂರ ಇಡೋ ಕಾರಣಕ್ಕೆ ತನ್ನ ಫ್ರಂಟ್ ಲೈನ್ ಆಯುಧವನ್ನೇ ಹಿಂದಕ್ಕೆ ತಗೊಂಡು ಹೋಗಿದೆ. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪಾಕಿಸ್ತಾನ F-16 ವಿಮಾನಗಳನ್ನ ಭಾರತದ ಮೇಲೆ ದಾಳಿ ಮಾಡೋಕೆ ಬಳಸೋ ಹಾಗೆ ಇಲ್ಲ. ಅಮೆರಿಕ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಪಾಕ್ ವಾಯುಸೇನೆಯನ್ನ ಪೇಪರ್ ಹುಲಿ ಅನ್ನೋದಕ್ಕೆ ಇದು ಒಂದು ಕಾರಣ. ಹಾಗಿದ್ರೆ ಕಾರ್ಗಿಲ್ ಕದನದಲ್ಲಿ ಬಾಲಕೋಟ್ ಏರ್ ಸ್ಟ್ರೈಕ್ ನಂತರದ ಪಾಕಿಸ್ತಾನದ ಸ್ವಿಫ್ಟ್ ರೆಟಾರ್ಟ್ ನಲ್ಲಿ F-16 ಬಳಕೆಯಾಗಿದೆ ಅಂತ ಮಾಹಿತಿ ಇದೆ ಅಂತ ನಿಮಗೆ ರಿಪೋರ್ಟ್ ಎಲ್ಲ ನೋಡಿದಿರ, ಅದೇನು ಅಂತ ನೀವು ಕೇಳ್ಬೋದು. ಹೇಗೆ ಅಂತ ಹೇಳ್ತಾ ಹೋಗ್ತೀವಿ. ಗೋಳಿ ಪಾಕಿಸ್ತಾನದಲ್ಲಿ, ಮೂಗುದಾರ ಅಮೆರಿಕ ಕೈಲಿ. 80ರ ದಶಕದಲ್ಲಿ ಅಂದ್ರೆ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಪಾಕಿಸ್ತಾನ 40 F-16 ವಿಮಾನಗಳನ್ನ ಅಮೆರಿಕದಿಂದ ತಗೊಳ್ತು. ಖರೀದಿ ಮಾಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಕೋಲ್ಡ್ ವಾರ್ ಟೈಮ್ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ಸೇನೆ ವಿರುದ್ಧದ ಅಮೆರಿಕದ ಆಪರೇಷನ್ಗೆ ಪಾಕಿಸ್ತಾನ ಹೆಲ್ಪ್ ಮಾಡ್ತಾ ಇತ್ತು. ಆ ಋಣಾನುಬಂಧದಿಂದ ಅಮೆರಿಕ ಪಾಕಿಸ್ತಾನಕ್ಕೆ ಜೋರಾಗಿ ಸಹಾಯ ಮಾಡ್ತು. ಆಗಿನ ಕಾಲಕ್ಕೆ ಅತ್ಯಂತ ಅಡ್ವಾನ್ಸ್ಡ್ ಆಗಿದ್ದ F-16ಗಳು ಪಾಕ್ ವಾಯುಪಡೆ ಸೇರ್ಕೊಂಡ್ವು. ಅಮೆರಿಕದ FMS ಪ್ರೋಗ್ರಾಮ್ ಅಥವಾ ಫಾರಿನ್ ಮಿಲಿಟರಿ ಸೇಲ್ಸ್ ಪ್ರೋಗ್ರಾಮ್ನಲ್ಲಿ ಕಾಲಕಾಲಕ್ಕೆ ಇನ್ನಷ್ಟು F-16ಗಳು ಬಂದವು. 2001ರ ನ್ಯೂಯಾರ್ಕ್ ದಾಳಿ ನಂತರ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಕೌಂಟರ್ ಮಾಡೋಕೆ ಅನ್ನೋ ಕಾರಣ ಹೇಳಿ ಇನ್ನಷ್ಟು F-16ಗಳನ್ನ ಕೊಡಿ ನಮಗೆ ಅಂತ ಅಪ್ಲಿಕೇಶನ್ ಹಾಕ್ತು. ಅಮೆರಿಕ ಇದಕ್ಕೂ ಒಪ್ಕೊಂಡು ವಿಮಾನಗಳನ್ನ ಕಳಿಸಿ ಈಗ ಪಾಕ್ ಸೇನೆಯಲ್ಲಿ F-16ಗಳ ಸಂಖ್ಯೆ 85ರ ಹತ್ತತ್ರ ಹೋಗಿದೆ. ಆದ್ರೆ ಅಮೆರಿಕ ಇದನ್ನ ಹೇಗ್ ಬೇಕಾದ್ರೂ ಹಾಗೆ ಯೂಸ್ ಮಾಡ್ಕೊಳ್ಳಿ ಅಂತ ಪಾಕಿಸ್ತಾನಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಒಂದೊಂದು ಸೇಲ್ಸ್ ಅಗ್ರಿಮೆಂಟ್ ನಲ್ಲೂ ಸ್ಟ್ರಿಕ್ಟ್ ಕಂಡೀಷನ್ ಇದೆ. ಪಾಕಿಸ್ತಾನ F-16 ಬಳಸಿ ಭಾರತದ ಮೇಲೆ ಅಟ್ಯಾಕ್ ಮಾಡೋ ಹಾಗಿಲ್ಲ, ಭಾರತಕ್ಕೆ ನುಗ್ಗೋ ಹಾಗಿಲ್ಲ. ಕಾರ್ಗಿಲ್ ಕದನದಲ್ಲೂ ಕೂಡ ಬಾರ್ಡರ್ ನಿಂದ ಕನಿಷ್ಠ 15 ಕಿಲೋಮೀಟರ್ ದೂರದಲ್ಲಿ F-16ಗಳು ಹಾರಾಡಿರೋದು. ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಪ್ಯಾಟ್ರೋಲಿಂಗ್, ಸರ್ವೆಲೆನ್ಸ್ ಮಾಡೋಕೆ F-16 ಬಳಸಿದ್ದು. ಆ ಕೆಲಸವನ್ನ ಭಾರತದಲ್ಲಿ ಡ್ರೋನ್ಗಳೇ ಮಾಡ್ತಾ ಇವೆ. ಹಾಗಿದ್ರೆ ಪಾಕ್ನಲ್ಲಿ 85 F-16 ಇರೋದಾದ್ರೂ ಏನಕ್ಕೆ? ಭಯೋತ್ಪಾದನೆ ನಿಗ್ರಹ ಮಾಡೋಕೆ F-16 ಬೇಕಾ? ಉಗ್ರರನ್ನ ಹೊಡಿಯಕ್ಕೆ ಅವುಗಳಿಗೆ ಸಣ್ಣ ಪುಟ್ಟ ವಿಮಾನಗಳು ಸಾಕಲ್ಲ, ಹೆಲಿಕಾಪ್ಟರ್ ಎಲ್ಲ ಹೋಗಿ ಹೊಡಿಬಹುದು ಉಗ್ರಗಾಮಿಗಳನ್ನ. F-16ಗಳು ಆಕಾಶದಲ್ಲಿ ಡಾಗ್ ಫೈಟ್ ಮಾಡೋ, ಏರ್ ಕಾಂಬ್ಯಾಟ್ ಮಾಡುವಂತಹ ಅಜೈಲ್ ಫೈಟರ್ ಜೆಟ್ಗಳು. ಹೆಂಗ್ ಬೇಕಾದ್ರೂ ಹಂಗೆ ತಿರುಗ್ತವೆ ಅಂತ ಫೈಟರ್ ಜೆಟ್ಗಳು. ಉಗ್ರರೇನು ಗಾಳಿಪಟದ ಮೇಲೆ ಬರ್ತಾರ ಮೇಲೆ ಆಕಾಶಕ್ಕೆ? ಎಂದ್ರಲ್ಲಿ ಹಾರ್ಕೊಂಡ್ ಬರ್ತಾರೆ ಉಗ್ರರು.
ಸೊ ಪಾಕಿಸ್ತಾನಕ್ಕೆ ಒಂಥರ ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಹಾಗಂತ ಪಾಕಿಸ್ತಾನ ಯೂಸೇ ಮಾಡಲ್ಲ ಅಂತಿಲ್ಲ. ಕೆಲವೊಂದು ಸಿಚುವೇಶನ್ಸ್ ಇದೆ ಭಾರತದ ವಿರುದ್ಧ ಬಳಸಕ್ಕೆ. ಆ F-16ಗಳನ್ನ ಬಳಸಿ ಅವ್ರು ಏನ್ ಮಾಡ್ಬೋದು ಗೊತ್ತಾ, ಭಾರತದ ಏರ್ ಕ್ರಾಫ್ಟ್ಗಳು ಅಥವಾ ಭಾರತದ ಕ್ಷಿಪಣಿ ಪಾಕಿಸ್ತಾನ ಏರ್ ಸ್ಪೇಸ್ ಅನ್ನ ಎಂಟರ್ ಆಗ ಅವುಗಳಿಗೆ ಹೊಡೆಯೋಕೆ F-16 ಯೂಸ್ ಮಾಡ್ಬೋದು ಪಾಕಿಸ್ತಾನ. ಅವರ ಸೆಲ್ಫ್ ಡಿಫೆನ್ಸ್ಗೆ ಅದನ್ನು ಯೂಸ್ ಮಾಡ್ಬೋದು. ನಮ್ಮ ಯುದ್ಧ ವಿಮಾನವೋ ಅಥವಾ ಕ್ಷಿಪಣಿಯೋ ಪಾಕ್ನ ಗಡಿ ದಾಟಿ ಆ ಕಡೆ ಹೋದಾಗ ಅವರು ಯೂಸ್ ಮಾಡಿ ಹೊಡಿಬಹುದು. ಈ ಒಂದು ಪಾಯಿಂಟನ್ನು ಇಟ್ಕೊಂಡು ಕಳ್ಳಾಟ ಆಡುತ್ತೆ ಪಾಕಿಸ್ತಾನ. ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರ ಮರುದಿನ ಪ್ರತಿದಾಳಿ ಮಾಡಕ್ಕೆ ಬಂದ್ರಲ್ಲ ಪಾಕಿಸ್ತಾನದವರು, ಅವಾಗ ಅವರು ನಮ್ಮ ಟೆರಿಟರಿಗೂ ಬಂದಿದ್ರು, F-16 ಕೂಡ ಹಾರಿಸಿದ್ರು. ಆವಾಗ ಕಳ್ಳಾಟ ಆಡಿದೇನು ಅಂದರೆ, ಇಲ್ಲ ನಾವು F-16 ಹಾರಿಸಿದ್ದು ಹೌದು, ಬಾರ್ಡರ್ ದಾಟಿರಲಿಲ್ಲ, ಅದು ಜಸ್ಟ್ ಅವ್ರು ಬಂದಾಗ ಹೊಡೆಯಕ್ಕೆ ಹಾರಿಸಿದ್ವಿ ಅಷ್ಟೇ ಅಂತ ಹೇಳಿ ಕತೆ ಹೊಡೆದಿತ್ತು ಪಾಕಿಸ್ತಾನ. ಸೊ ಈ ವಿಚಾರವನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಆದರೆ ದೊಡ್ಡ ಯುದ್ಧ ಅಂತ ಏನಾದರೂ ನಡೆದ್ರೆ ತುಂಬ ಸುಳ್ಳು ಹೇಳೋಕ್ಕೆಲ್ಲ ಬರೋದಿಲ್ಲ. ಹಿಂಗೆ ಹೋದ್ರು ಅಂದರೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಮಾಡ್ಬೋದು. ಇಲ್ಲ ನಾವು ಆ ಕಡೆ ಹೋಗಲಿಲ್ಲ, ನಮ್ಮ ಏರ್ ಸ್ಪೇಸಲ್ಲೇ ಇದ್ವಿ, ಏನೋ ಒಂದು ಕತೆ ಹೇಳ್ಬೋದು. ಇಲ್ಲ ಅದು ಆ ವಿಮಾನ ಅಲ್ಲ, ಅದು ಜೆ ಸೀರೀಸ್ನ ಚೈನಾ ವಿಮಾನಗಳು, ನೋಡಿ ಈ ಕಡೆ ಇದ್ದಿತ್ತು ರೇಡಾರಲ್ಲಿ, ಇದು F-16 ಅಂತ ಹೇಳ್ಬೋದು. ಆದರೆ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಸುದೀರ್ಘ ಅವಧಿಗೆ ವಾಯುದಾಳಿಯಲ್ಲಿ ಎಂಗೇಜ್ ಆಗಬೇಕಾಗುತ್ತೆ. ಆವಾಗ ಸುಳ್ಳು ಹೇಳಕ್ಕೆ ಬರೋದೇ ಇಲ್ಲ, ವಿಜುವಲ್ ಎವಿಡೆನ್ಸು ಸಿಕ್ಬಿಡುತ್ತೆ. ರೆಡಾರಲ್ಲೂ ಕೂಡ ಕ್ಲೀನಾಗಿ 16 ವಿಮಾನಗಳನ್ನು ಹಾರಿಸಿದಾಗ ಸಿಕ್ಕಾಕೊಳ್ತಾರೆ. ಹಾಗಾಗಿ ದೊಡ್ಡ ಬ್ಯಾಟಲ್ನಲ್ಲಿ ದೊಡ್ಡ ಯುದ್ಧ ಆದರೆ F-16ಗಳನ್ನ ಭಾರತದ ವಿರುದ್ಧ ಬಳಸೋದು ಪಾಕಿಸ್ತಾನ ತುಂಬ ಕಷ್ಟ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಈ F-16ಗಳು ನ್ಯೂ ಜನರೇಷನ್ದಲ್ಲ, ಹಳೇದಿವಲ್ಲ, ಈಗ ಎಲ್ಲ ಓಲ್ಡು, ಇತ್ತೀಚೆಗೆ ಕೊಟ್ಟಿಲ್ಲ ಪಾಕಿಸ್ತಾನಕ್ಕೆ ಅಮೆರಿಕ. ಪಾಕ್ ಬಳಿ ಇರೋವೆಲ್ಲ 80ರ ದಶಕದ ವಿಮಾನಗಳು, ಹಳೆ ಹುಲಿಗಳು, ಹಳೆ ಏರ್ ಫ್ರೇಮ್ ಬಳಸಲಾಗ್ತಾ ಇದೆ. ಇವುಗಳ ಸ್ಟೆಲ್ತ್ ಕೆಪಾಸಿಟಿ ಜಾಸ್ತಿ ಇಲ್ಲ, ಅಂದರೆ ರೆಡಾರ್ ಕಣ್ತಪ್ಪಿಸೋ ಎಬಿಲಿಟಿ ತುಂಬ ಕಮ್ಮಿ ಇದೆ ಅವುಗಳದ್ದು. ಇದೇ ಕಾರಣಕ್ಕೆ S-400 ರೇಂಜ್ನಿಂದ ದೂರ ತಗೊಂಡೋಗಿಟ್ಟಿದ್ದಾರೆ ಅನ್ನೋ ಮಾಹಿತಿ. ಹಾಗಿದ್ರೆ ಪಾಕಿಸ್ತಾನ ಈಗ ನಿಯೋಜನೆ ಮಾಡ್ತಿದಾರಲ್ಲ ಅವುಗಳ ಜಾಗದಲ್ಲಿ ಚೀನಾ ಮೇಡ್ ಸಾಮಾನನ್ನ, JF-17ಗಳು, ಅವುಗಳು ಸ್ಟ್ರಾಂಗ್ ಇದಾವ? ಚೈನೀಸ್ ಜೆಟ್ಗಳು ಭಾರತದ ಫೈಟರ್ ಜೆಟ್ಗಳಿಗೆ ನಿಜಕ್ಕೂ ಥ್ರೆಟ್ಟ? ಅದನ್ನು ಕೂಡ ನೋಡ್ತಾ ಹೋಗೋಣ. ಥಂಡರ್ ಅಲ್ಲ ಬ್ಲಂಡರ್. ಸ್ನೇಹಿತರೆ, JF-17 ವಿಮಾನಗಳಿಗೆ ಪಾಕಿಸ್ತಾನ ಥಂಡರ್ ಅಂತ ಹೆಸರಿಟ್ಟಿದೆ. ಇದು ಚೀನಾದಿದು, ಪಾಕಿಸ್ತಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಚೀನಾ ಹೆಲ್ಪ್ ಮಾಡಿದೆ ನಿರ್ಮಾಣ ಮಾಡೋಕೆ ಎಲ್ಲ. ಆಲ್ಮೋಸ್ಟ್ ಪಾಕಿಸ್ತಾನ ಜಾಗ ಅಷ್ಟೇ, ಹೆಚ್ಚಿಂದೆಲ್ಲ ಕೆಲಸವನ್ನ ಚೀನಾದವರೇ ಬಂದು ಮಾಡಿಕೊಟ್ಟಿದ್ದಾರೆ, ಪಾರ್ಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅಮೆರಿಕಾಗೆ ಯಾವ ಲೆವೆಲಿಗೆ ಡೌಟ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಪಾಕಿಸ್ತಾನದ ಮೇಲೆ F-16 ಕೊಟ್ಟರು ಕೂಡ ಪಾಕಿಸ್ತಾನದಲ್ಲಿ ಇವುಗಳನ್ನ ಡೆವಲಪ್ ಮಾಡ್ತಾ ಇದ್ದ ಟೈಮ್ನಲ್ಲಿ, ಇವುಗಳ ನಿರ್ಮಾಣ JF-17 ಥಂಡರ್ಗಳ ನಿರ್ಮಾಣ ಆಗ್ತಿದ್ದ ಟೈಮ್ನಲ್ಲಿ ಈ ಚೀನಾ ಪಾಕಿಗಳು ನಮ್ಮ F-16 ಬಿಚ್ಚಿ ಎಲ್ಲಿ ಕಾಪಿ ಮಾಡಿಬಿಡ್ತಾರೋ ಅಂತ ಹೇಳಿ ಅಮೆರಿಕ ತನ್ನ ಟೆಕ್ನಿಕಲ್ ಟೀಮನ್ನು ಪಾಕಿಸ್ತಾನದಲ್ಲಿ ನಿಯೋಜನೆ ಮಾಡಿತ್ತು ಮಾನಿಟರ್ ಮಾಡೋಕ್ಕೆ. ಇವಾಗಲೂ ಇದ್ದಾರೆ. F-16ಗಳ ಮೇಂಟೆನೆನ್ಸ್ ಕೆಲಸ, ಅದರ ಟೆಕ್ನಾಲಜಿ ಲೀಕ್ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲ ಅಮೆರಿಕನ್ ಟೆಕ್ನಿಷಿಯನ್ಗಳಂತೆ. ಇವಾಗಲೂ ಕೂಡ ಒಂಥರ ಈ ಹಿಂದೆ ಬ್ರಿಟಿಷ್ ಎಂಪೈರ್ ಇದ್ದಾಗ ಇಲ್ಲಿ ನಮ್ಮ ಭಾರತದಲ್ಲೂ ಕೂಡ ಸಣ್ಣ ಪುಟ್ಟ ರಾಜರೆಲ್ಲ ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು ಅವರ ಅಧೀನ ರಾಜರಾಗಿ ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿದ್ರಲ್ಲ, ಆಗ ಹೆಸರಿಗೆ ಮಾತ್ರ ರಾಜ, ಅವರ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೆ, ಮಾನಿಟರ್ ಮಾಡ್ತಿದ್ರಲ್ಲ. ಆ ಥರ ಪಾಕಿಸ್ತಾನದಲ್ಲಿ ಇವಾಗಲೂ ಕೂಡ ಮಾನಿಟರ್ ಮಾಡ್ತಾರೆ ಅಮೆರಿಕನ್ಸ್. F-16 ಏನಕ್ಕೆ ಬಳಕೆ ಆಗ್ತಿದೆ ಅಂತ. ಏನೋ JF-17ಗೆ ಬರೋಣ. ಇವುಗಳ ಥ್ರಸ್ಟ್ ಟು ವೆಯ್ಟ್ ರೇಷಿಯೋ ಕಮ್ಮಿ ಇದೆ. ಅಂದರೆ ನಮ್ಮ HAL ತೇಜಸ್ನಲ್ಲಿರೋ ಸಮಸ್ಯೆ ಇದರಲ್ಲಿದೆ. ಇದರ ರೆಡಾರ್ ಹಾಗೂ ಏವಿಯಾನಿಕ್ ಸಿಸ್ಟಮ್ಗಳು ಭಾರತದ ಸಿಸ್ಟಮ್ಗಳಿಗಿಂತ ಅಡ್ವಾನ್ಸ್ ಇಲ್ಲ. ಇದುವರೆಗೆ ಯಾವುದೇ ಯುದ್ಧದಲ್ಲೂ JF-17 ಯೂಸ್ ಆಗಿ ಸಾಮರ್ಥ್ಯವನ್ನು ಸಾಬೀತು ಮಾಡಿಲ್ಲ. ಇದರಲ್ಲಿರೋ ರಷ್ಯಾದ RD-93 ಇಂಜಿನ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇರೋ ರಿಪೋರ್ಟ್ಸ್ ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ 13 ವರ್ಷಗಳಲ್ಲಿ 5 ಬಾರಿ ಈ ವಿಮಾನ ಪಾಕಿಸ್ತಾನದಲ್ಲಿ ಕ್ರ್ಯಾಶ್ ಆಗಿದೆ. ಲೇಟೆಸ್ಟ್ ಅಡ್ವಾನ್ಸ್ಡ್ ಕಳೆದ 13 ವರ್ಷಗಳಲ್ಲಿ 5 ಬಾರಿ ಕ್ರ್ಯಾಶ್ ಆಗಿದೆ. ಯಾವುದೋ ಹಳೆಯ ವಿಮಾನ ಬಿದ್ದಂಗೆ ಬೀಳ್ತಾ ಇದೆ ಇದು. ಇದೇ ಕಾರಣಕ್ಕೆ ಇದು ಥಂಡರ್ ಅಲ್ಲ ಬ್ಲೆಂಡರ್ ಅಂತ ಪಾಕ್ ಏರ್ಫೋರ್ಸ್ ಸಿಬ್ಬಂದಿನೇ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಎಂಜಿನ್ ಕೈ ಕೊಟ್ಟು ಜೆಟ್ಗಳು ಹಾರೋ ಬದಲು ನೆಲದಲ್ಲಿ ಬುಡ ತಾಕ್ಸ್ಕೊಂಡು ಕೂರ್ತಾ ಇದ್ದಾವೆ ಅಂತ ಹೇಳಿ ಬೈದಿದ್ರು ಪಾಕಿಸ್ತಾನದ ಅಧಿಕಾರಿಗಳೇ. ಪಾಕಿಸ್ತಾನ ಇಂಥ 150ಕ್ಕೂ ಜೆಟ್ಗಳನ್ನು ತಗೊಂಬಂದು ಇಟ್ಕೊಂಡಿದೆ, 150ಕ್ಕೂ ಅಧಿಕ. ಏನೋ ಚೆಂಗ್ಡು J-10C ಪ್ಯೂರ್ ಚೈನೀಸ್ ಫೈಟರ್ ಜೆಟ್ಸ್, ಇವುಗಳನ್ನು 4.5 ಜನರೇಷನ್ ಆಫ್ ಫೈಟರ್ ಜೆಟ್ಸ್ ಅಂತ ಹೇಳಿದೆ. 4.5 ಅಂದರೆ ನಮ್ಮ ರಫೇಲ್ಗೆ ಈಕ್ವಲ್ ಇರಬೇಕಲ್ಲ. ಇದರ ರೆಡಾರ್ ಸಿಸ್ಟಮ್ಸ್ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ವರೆಗೆ ಎಲ್ಲ ಸಿಸ್ಟಮ್ಗಳು ಫ್ರಾನ್ಸ್ನ ರಫೇಲ್ ಜೆಟ್ಗಳಿಗೆ ಸಮನಾಗಿ ನಿಲ್ಲಬೇಕಾಗಿತ್ತಲ್ಲ, ಆದರೆ ನಿಲ್ಲಲ್ಲ. ಎಲ್ಲ ಎಕ್ಸ್ಪರ್ಟ್ಸ್ ಇದನ್ನೇ ಹೇಳ್ತಾರೆ. ಜೊತೆಗೆ ಈ J-10Cಗಳು ಇದುವರೆಗೂ ಯಾವುದೇ ಯುದ್ಧಗಳಲ್ಲಿ ಬಳಕೆಯಾಗಿ ಸಾಮರ್ಥ್ಯ ಸಾಬೀತು ಮಾಡಿಲ್ಲ. ಹಾಗಿದ್ರೆ ಈ ವಿಮಾನಗಳನ್ನು ಕೌಂಟರ್ ಮಾಡೋಕೆ ನಮ್ಮ ಹತ್ರ ಇರೋ ಅಸ್ತ್ರಗಳೇನು? ಇದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ವಿಚಾರ, ನಾವು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ವಿ. ಭಾರತೀಯ ವಾಯುಪಡೆಯಲ್ಲಿ ಏನೆಲ್ಲ ಇಂಪ್ರೂವ್ ಆಗಬೇಕು, ಏನೆಲ್ಲ ಸಮಸ್ಯೆ ಇದೆ ಅಂತ ರಿಪೋರ್ಟ್ ಮಾಡಿದ್ವಿ. ಅದನ್ನು ವೀಕ್ಷಕರ ಅಭಿಪ್ರಾಯಕ್ಕೆ ತಲೆಬಾಗಿ ನಾವು ಆಮೇಲೆ ರಿಮೂವ್ ಮಾಡಿದ್ವಿ. ಆಮೇಲೆ ನಮಗೂ ಕೂಡ ಅನ್ನಿಸ್ತು, ಓಕೆ ಈ ಟೈಮಲ್ಲಿ ಡಿಸ್ಕಸ್ ಮಾಡೋದು ಬೇಡವೇನೋ ಅಂತ. ಆ ರಿಪೋರ್ಟ್ನಲ್ಲೂ ಕೂಡ ನಾವು ಏನು ಹೇಳಿದ್ವಿ ಅಂದರೆ, ನಮ್ಮ ಪೈಲಟ್ಗಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದರೆ, ಹಳೆಯ MiG-21ಗಳನ್ನು ಬಳಸಿ F-16ಗಳನ್ನು ಹೊಡೆದವರು ಅವರು. ಅಭಿನಂದನ್ ವರ್ಧಮಾನ್
ಪೈಲಟ್ ಸ್ಕಿಲ್ಸ್ ಕೂಡ ತುಂಬ ಮುಖ್ಯ. ಜೊತೆಗೆ ಪಾಕಿಸ್ತಾನ ಅವ್ರ ಸೈಜಿಗೆ ಕಂಪೇರ್ ಮಾಡಿದ್ರೆ ಹೆವಿ ವಿಮಾನಗಳನ್ನ ಇಟ್ಕೊಂಡಿದ್ರು ಕೂಡ ಭಾರತದ ವಾಯುಪಡೆ ಸ್ಟಿಲ್ ಅಪ್ಪರ್ ಹ್ಯಾಂಡ್ ಹೊಂದುತ್ತೆ. ಆದ್ರೆ ನಮ್ಮಲ್ಲಿ ಕೊರತೆಗಳಿದಾವೆ. ಏನೆಲ್ಲ ಕೊರತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಎಲ್ಲಿ ನಾವು ಬೇಗ ಸರಿ ಮಾಡ್ಕೋಬೇಕು ಅನ್ನೋದನ್ನ ಹೈಲೈಟ್ ಮಾಡಿ ಹೇಳಿದ್ವಿ ಅಷ್ಟೇ. ಆದರೆ ನಿಜ ನಮ್ಮ ವೀಕ್ಷಕರು ಹೇಳಿದ ಹಾಗೆ ಈ ಟೈಮ್ನಲ್ಲಿ ಕೊರತೆಗಳನ್ನ ಡಿಸ್ಕಸ್ ಮಾಡೋದು ಬೇಡ ಅಂತ ನಾವು ಆಮೇಲೆ ಅದನ್ನ ರಿಮೂವ್ ಮಾಡಿದ್ವಿ. ಸೊ ಅದರಲ್ಲಿ ಒಂದಷ್ಟು ಅಂಶಗಳನ್ನು ಹೇಳಿದ್ವಲ್ಲ ನಾವು. ಸ್ಟಿಲ್ ನಮ್ಮ ವಾಯುಪಡೆಯ ನುರಿತ ಪೈಲಟ್ಗಳು ಹೇಗೆ ಹೊಡೆಯಬಲ್ಲರು ಅಂತ ಹೇಳಿ ಪಾಕಿಸ್ತಾನಕ್ಕೆ. ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದನ್ನು ನಾವು. ಏನು ಪಾಕಿಸ್ತಾನದ ಬಳಿ ಇರೋ ಈ ಹಳೆಯ ಅಮೆರಿಕನ್ ಮೇಡ್ F-16ಗಳು ಮತ್ತು ಲೇಟೆಸ್ಟ್ ಚೀನಾ ಮೇಡ್ ಜೆಟ್ಗಳಿಗೆ ಭಾರತ ಹೇಗೆ ಹೊಡೆದು ಈಸಿಯಾಗಿ ಏರ್ ಸುಪೀರಿಯಾರಿಟಿಯನ್ನು ಸ್ಥಾಪಿಸಬಹುದು. ಇವಾಗ ಬಾಲಕೋಟ್ ಸ್ಟ್ರೈಕ್ ಆದಾಗ ನಮ್ಮ ಹತ್ರ ರಫೇಲ್ ಇರಲಿಲ್ಲ. ಆವಾಗ PM ಮೋದಿ ಹೇಳಿದರು, ರಫೇಲ್ ಇದ್ದಿದ್ರೆ ಕಥೆನೇ ಬೇರೆ ಇರ್ತಾ ಇತ್ತು, ನಮ್ಮ ಹತ್ರ ನಮ್ಮಲ್ಲಿ ಏನು ಡಿಫೆನ್ಸ್ ಅಕ್ವಿಸಿಷನ್ ಮಾಡಿಲ್ಲ ಈ ಹಿಂದಿನವರು ಅಂತ ಅವರು ಈ ಹಿಂದಿನ ಸರ್ಕಾರಗಳ ಮೇಲೆ ಬ್ಲೇಮ್ ಮಾಡಿದರು. ಈಗ ರಫೇಲ್ ಇದೆ ನಮ್ಮ ಹತ್ರ ಅಂತ ಹೇಳಿದರು. ನೀವು ಸ್ಕ್ರೀನ್ನಲ್ಲೂ ಕೂಡ ಅದರ ರಿಪೋರ್ಟನ್ನು ನೋಡಿದ್ರಿ. ಸೊ ಈಗ ರಫೇಲ್ ಬಂದಿದೆ, S-400 ಬಂದಿದೆ. ಸೊ ಇವಾಗಿನ ಸೀನ್ ಏನು, ಈ ಕ್ಷಣಕ್ಕೆ ನಾವು ಪಾಕಿಗಳನ್ನು ಹೇಗೆ ಹೊಡಿಬಹುದು ನೋಡ್ತಾ ಹೋಗೋಣ. ರಫೇಲ್ ಸುಖೋಯ್ ಪಾರಮ್ಯ. ಸ್ನೇಹಿತರೆ, ಭಾರತದ ಬಳಿ 36 ರಫೇಲ್ ಜೆಟ್ಗಳಿವೆ. 4.5 ಜನರೇಷನ್ನ ಓಮ್ನಿ ರೋಲ್ ಫೈಟರ್ ಜೆಟ್. ಅಂದರೆ ಯಾವ ರೋಲ್ಗಾದರೂ ಬಳಸ್ಬೋದು, ಮಲ್ಟಿ ರೋಲ್ ಇದು. F-16 ಹಾಗೂ J-10C ಎರಡಕ್ಕಿಂತಲೂ ರಫೇಲ್ ಸ್ಟ್ರಾಂಗ್. ರಫೇಲ್ನ ಕಾಂಬ್ಯಾಟ್ ರೇಂಜ್ F-16 ಹಾಗೂ J-10Cಗಿಂತ ಜಾಸ್ತಿ ಇದೆ. ರಫೇಲ್ನ ಥ್ರಸ್ಟ್ ಹಾಗೂ ಕ್ರೂಸಿಂಗ್ ಎಬಿಲಿಟಿ ಆ ಎರಡು ಜೆಟ್ಗಳಿಗಿಂತ ಜಾಸ್ತಿ ಇದೆ. ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಹಾಗೂ ಮಿಸೈಲ್ ರೇಂಜ್ನಲ್ಲಿ ರಫೇಲ್ ಆ ಜೆಟ್ಗಳನ್ನು ಔಟ್ ಪರ್ಫಾರ್ಮ್ ಮಾಡುತ್ತೆ. ಫ್ರಾನ್ಸ್ ಸೇರಿದ ಹಾಗೆ ಹಲವು ಯುರೋಪಿಯನ್ ರಾಷ್ಟ್ರಗಳು ರಫೇಲ್ ಜೆಟ್ಗಳನ್ನು ಮಿಡಲ್ ಈಸ್ಟರ್ನ್ ಹಾಗೂ ಆಫ್ರಿಕನ್ ಮಿಲಿಟರಿ ಆಪರೇಷನ್ಸಲ್ಲಿ ಯುದ್ಧಗಳಲ್ಲಿ ಯಶಸ್ವಿಯಾಗಿ ಬಳಸಿದ್ದಾರೆ. ಪ್ರೂವನ್ ಫೈಟರ್ ರಫೇಲ್. ಸುಖೋಯ್ Su-30 MKI ಇಂಡಿಯನ್ ಏರ್ಫೋರ್ಸ್ನ ವರ್ಕ್ ಹಾರ್ಸ್ ಅಂತ ಕರೀತಾರೆ ಇದನ್ನು. ಸುಮಾರು 272ಕ್ಕಿಂತಲೂ ಜಾಸ್ತಿ ಸುಖೋಯ್ Su-30 MKIಗಳು ಭಾರತದ ಏರ್ಫೋರ್ಸ್ನಲ್ಲಿವೆ. ಬ್ರಹ್ಮೋಸ್ ಅಸ್ತ್ರಗಳಂಥ ದೈತ್ಯ ಮಿಸೈಲ್ಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಇದೆ. ಇಸ್ರೇಲಿ ಮೂಲದ ರೆಡಾರ್ ಬಳಸುತ್ತೆ. F-16ಗಿಂತ 2 ಪಟ್ಟಿಗಿಂತ ಜಾಸ್ತಿ ಪೇಲೋಡ್ ಕೆಪಾಸಿಟಿ ಇದೆ, ಸ್ವಲ್ಪ ದೊಡ್ಡದಿದು. ಕಾಂಬ್ಯಾಟ್ ರೇಡಿಯಸ್ ಕೂಡ F-16ಗಿಂತ ಜಾಸ್ತಿ. ಏರ್ ಟು ಏರ್ ಡಿಫೆನ್ಸ್ಗಾಗಲಿ, ನೆಲದ ಮೇಲಿನ ಟಾರ್ಗೆಟ್ಗಳನ್ನು ಧ್ವಂಸ ಮಾಡೋಕೆ, ಸ್ಟ್ರೈಕ್ ಮಾಡೋಕ್ಕಾಗಲಿ, ಆಂಟಿ ಶಿಪ್ ಆಪರೇಷನ್ಸ್ಗಾಗಲಿ ಎಲ್ಲದಕ್ಕೂ ರೆಡಿ ಆಗಿರೋ ಮಲ್ಟಿ ರೋಲ್ ಫೈಟರ್ ಜೆಟ್ ಇದು ಕೂಡ. ಆದರೆ ಸ್ವಲ್ಪ ಹೆವಿ ಇದು, ಸ್ವಲ್ಪ ತೂಕ ಜಾಸ್ತಿ ಇದ್ರದ್ದು. ಅಷ್ಟು ಲೈಟಾಗಿ ಮ್ಯಾನ್ಯೂರಿಂಗ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಏನು MiG-29 ಈಗ ಆಲ್ರೆಡಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಗಳ ಹುಟ್ಟಡಗಿಸಿರೋ ಫೈಟರ್ ಜೆಟ್. ಶಾರ್ಟ್ ರೇಂಜ್ ಮಿಷನ್ಗಳಲ್ಲಿ ವೇಗವಾಗಿ ಪಾಕ್ ಏರ್ಕ್ರಾಫ್ಟ್ಗಳನ್ನು ಇಂಟರ್ಸೆಪ್ಟ್ ಮಾಡಬೇಕು ಅಂದರೆ MiG-29 ಸಾಕು. ಇದರ ಅಪ್ಗ್ರೇಡೆಡ್ ವರ್ಷನ್ನ ಸಾಮರ್ಥ್ಯ F-16ಗೆ ಈಕ್ವಲ್ ಇದೆ. JF-17ಗಿಂತ ಸ್ಟ್ರಾಂಗ್ ಇದೆ. ಸೊ ಭಾರತದ ಹತ್ರ ಇಂತಹ MiG-29ಗಳು ಏರ್ಫೋರ್ಸ್ ಮತ್ತು ನೇವಿ ಸೇರಿ, ನೇವಿ ಹತ್ರ MiG-29K ಅಂತ ಇದೆ. ಅದು ಸ್ವಲ್ಪ ಈ ನೇವಿಯಲ್ಲಿ ಏನಾಗುತ್ತೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ವಿಕ್ರಾಂತಲ್ಲೆಲ್ಲ ಇಡುವಂಥ ವಿಮಾನ ಇದು. ರನ್ವೇ ಚಿಕ್ಕದಿರುತ್ತೆ, ಸೊ ಸ್ವಲ್ಪ ವೆಯ್ಟ್ ಎಲ್ಲ ಕಮ್ಮಿ ಇರುತ್ತೆ ಇದ್ರದ್ದು. ಟೇಕ್ ಆಫ್ ಲ್ಯಾಂಡಿಂಗಿಗೆಲ್ಲ ಚಿಕ್ಕ ಜಾಗದಲ್ಲಿ ಆಗಬೇಕಲ್ಲ, ಹಾಗಾಗಿ MiG-29K ಅಂತಾರೆ. ಏರ್ಫೋರ್ಸಲ್ಲಿ ರೆಗ್ಯುಲರ್ ವರ್ಷನ್ ಇದೆ. ಎರಡು ಸೇರಿ 100ರಿಂದ 110 MiG-29ಗಳು ಭಾರತದ ಬಳಿ ಇದೆ. ಏನು ವಾಯುಸೇನೆಯಲ್ಲಿ ಮಿರಾಜ್ 2000 ಫೈಟರ್ ಜೆಟ್ಗಳಿದಾವೆ. ದಸೋ, ನಮಗೆ ರಫೇಲ್ ಯಾರು ಕೊಟ್ಟಿದ್ದಾರೋ ದಸೋ ಕಂಪನಿ, ಅದೇ ಕಂಪನಿದಿದ್ದು ಮಿರಾಜ್ 2000 ಫ್ರೆಂಚ್ ಮೇಡ್. ಇವು 40ರಿಂದ 60 ಇದಾವೆ ನಮ್ಮ ಹತ್ರ. ಈಗ ಆಲ್ರೆಡಿ POKಗೆ ನುಗ್ಗಿ ಬಾಲಾಕೋಟ್ನ ಉಗ್ರರ ಅಡಗುದಾಣಗಳ ಮೇಲೆ ಬಾಂಬ್ಗಳ ಮಳೆಯನ್ನು ಸುರಿಸಿ ಬಂದಿರೋ ಎಕ್ಸ್ಪೀರಿಯನ್ಸನ್ನು ಕೂಡ ಇವು ಹೊಂದಿದ್ದಾವೆ. ಇವಷ್ಟೇ ಎಲ್ಲ ಆಗಲೇ ಹೇಳಿದ ಹಾಗೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇವು ಪಾಕಿಸ್ತಾನದ ಏರ್ಕ್ರಾಫ್ಟ್ಗಳು, ಮಿಸೈಲ್ ಎಲ್ಲವನ್ನ ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕೋ ಸಾಮರ್ಥ್ಯ ಹೊಂದಿವೆ. ಇನ್ನು ಕಡಿಮೆ ಎತ್ತರದಲ್ಲಿ ಹಾರಾಟ ನಡೆಸೋ ಪಾಕ್ ಏರ್ಕ್ರಾಫ್ಟ್ಸ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಕಣ್ ತಪ್ಪಿಸೋದು ಕಷ್ಟ. ಜೊತೆಗೆ ಪಿನಾಕ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ಗಳು ಕೂಡ ಇದಾವೆ. ಅದು ಕೂಡ ಮಿನಿ S-400 ಅಂತ ನಾವು ಪ್ರೀತಿಯಿಂದ ಕರಿತೀವಿ ಅದನ್ನ. ವಿದೇಶಕ್ಕೆಲ್ಲ ನಾವು ರಫ್ತು ಮಾಡ್ತೀವಿ ಅದನ್ನ. ಸೊ ಪಾಕಿಸ್ತಾನದ ಮುದಿಹುಲಿ F-16 ಸೇರಿದ ಹಾಗೆ ಚೀನಾದ ಅನನುಭವಿ ಏರ್ಕ್ರಾಫ್ಟ್ಗಳನ್ನು ಕೌಂಟರ್ ಮಾಡೋಕೆ ಭಾರತ ಪಾಕಿಸ್ತಾನದ ಮುಂದೆ ಶಕ್ತ ಆಯುಧಗಳನ್ನೇ ಇಟ್ಕೊಂಡಿದೆ. ಡಾಮಿನೇಟ್ ನಾವು ಮಾಡ್ಬೋದು. ಆದರೆ ನಮ್ಮಲ್ಲಿ ಕೊರತೆ ಇಲ್ವಾ? ಡೆಫಿನೆಟ್ಲಿ ಒಂದಷ್ಟು ಇನ್ನೂ ಅಪ್ಗ್ರೇಡ್ ಮಾಡುವಂತಹ ಅವಶ್ಯಕತೆ ಇದೆ. ಪಾಕಿಗಳನ್ನು ಕಂಪೇರ್ ಮಾಡಿಕೊಂಡು ನಾವು ಸೂಪರ್ ಅಂತ ಹೇಳಕ್ ಆಗಲ್ಲ. 140 ಕೋಟಿ ಜನಸಂಖ್ಯೆ ಇರೋ, ಪಾಕಿಸ್ತಾನಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿರೋ ವಿಶಾಲ ಭೂಮಿಯನ್ನು ಹೊಂದಿರೋ ನಾವು ಚೈನಾ ಲೆವೆಲ್ಗೆ ಹೋಗಬೇಕು. ಸಾವಿರಾರು ಏರ್ಕ್ರಾಫ್ಟ್ಗಳನ್ನು ಹೊಂದೋ ಅವಶ್ಯಕತೆ ನಮಗಿದೆ. ಚೈನಾ ಹತ್ರ 2000 ಚಿಲ್ಲರೆ ಇದಾವೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ ಅಕ್ಯುರೇಟ್ ಫಿಗರ್ ನಾವು ಎಷ್ಟಿದೆ ಅಂತ ಹೇಳಿ. ಫೈಟರ್ ಜೆಟ್ಗಳು ನಮ್ಮ ಹತ್ರ ಕಮ್ಮಿ ಆಯಿತು. ಸೊ ಜಾಸ್ತಿ ಆಗಬೇಕು ನಮಗೆ. ಸೊ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.